ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಿ ಅವರ ಆತ್ಮೀಯರೇ. ಇತ್ತೀಚೆಗೆ ಒಂದಿಷ್ಟು ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಕೂಲಿಕಾರ ಸಂಘಟನೆಗಳು ಒಟ್ಟಾರೆಯಾಗಿ ಹೋರಾಟ ಮಾಡ್ತಾಯಿದ್ದಾರೆ. ಸಂಯುಕ್ತ ಹೋರಾಟ ಕರ್ನಾಟಕ ಅಂತ ತಿಳ್ಕೊಂಡು ಅದರ ಅಡಿಯಲ್ಲಿ ಒಂದು ಸಂಘಟನೆ ಮಾಡಿಕೊಂಡು ಹೋರಾಟ ಮಾಡ್ತಾಯಿದ್ದಾರೆ. ತಮ್ಮ ನೋವುಗಳಿಗೆ, ಕಾರ್ಮಿಕರ ಬದುಕಿನ ಬಗ್ಗೆ ಅವರಿಗೆ ನೀವು ಆಶ್ವಾಸನೆ ಕೊಟ್ಟರೆ ಏನು ಈಡೇರಿಸಿಲ್ಲ ಸರ್ಕಾರ, ರೈತರು ಕೊಟ್ಟಂಥ ಆಶ್ವಾಸನೆ ಏನು ಈಡೇರಿಸಿಲ್ಲ ಅಂತೇಳಿ ಈ ಹಿಂದೊಮ್ಮೆ ಮಾಡಿದ್ದೆ. ಇದೇ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಯಿಂದ ರೈತರು ಬೆಂಗಳೂರು ಚಲೋ ಅಂತೇಳಿ ಈಗಾಗಲೇ ಹಿಂದಿನ ಇದರಲ್ಲಿ ಈ ಬೆಂಗಳೂರು ಚಲೋ ಹೆಣ್ಮಕ್ಕಳು ಅನೇಕ ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಮಾಡಬೇಕಾದ ಕೆಲಸ ಮಾಡ್ತಾಯಿಲ್ಲ. ಎದ್ದ ತಕ್ಷಣ DK ಮುಖ್ಯಮಂತ್ರಿನೂ ಸಿದ್ದರಾಮಯ್ಯ ಮುಖ್ಯಮಂತ್ರಿನೂ ಇದನ್ನು ನೋಡ್ತಾ ಇದ್ವಿ. ಇದು ಬೇಕಾ? ಅದರಲ್ಲೂ ಸಿದ್ದರಾಮಯ್ಯರಂಥ ಪ್ರಾಜ್ಞರಾದಂಥ ವ್ಯಕ್ತಿಗೆ ಮುಖ್ಯಮಂತ್ರಿಯ ದುರಾಸೆ ಏಕೆ ಅಂತ ಭಾಳ ಜನ ಕೇಳಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದಕ್ಕೆ DK ಅವ್ರಿಗಂತೂ ಯಾವ ತತ್ವಿಲ್ಲ, ಸಿದ್ಧಾಂತ ಇಲ್ಲ. ಕಾಂಗ್ರೆಸ್ಸಿಗಪ್ಪ ಅನ್ನುವಂಥ ಒಂದನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ಹೌದು, ಕಟ್ಟರು ಕಾಂಗ್ರೆಸ್ಸಿಗ, ಆದರೆ ಅವ್ರು ಏನು ಯಾವುದೂ ಇಲ್ಲ. ದುಡ್ಡದ ಖರ್ಚು ಹಾಕ್ತಾರೆ, ಆರಿಸಿ ತೊಗೊಂಬರ್ತಾರೆ. ಕಾಂಗ್ರೆಸ್ಸಿಗೆ ಬೆನ್ನೆಲುಬಾಗಿದ್ದಾರೆ, ಜನಕ್ಕೆ ಬೆನ್ನೆಲುಬಾಗ್ಯಾರ ಅಂತ ಹೇಳೋಕ್ಕೆ ಆಗೋದಿಲ್ಲ. ಅದನ್ನು ಜನಪರ ಹೋರಾಟ ಮಾಡಿದಾರೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಒಂದು ಧರ್ಮಸ್ಥಳದಲ್ಲಿ ಆದಂಥ ಅನ್ಯಾಯಗಳ ನಿರಂತರ ಕೊಲೆ, ಸಾವು, ಹತ್ಯೆ, ಅದ್ರ ಜೊತೆಗೆ ಅತ್ಯಾಚಾರ ನಡೆದಂಥ ಸ್ಥಳದಲ್ಲಿ ಏನೂ ಇಲ್ಲ, ಹೋರಾಟಗಾರರಲ್ಲಿ ಷಡ್ಯಂತ್ರ ಮಾಡ್ತಾಯಿದ್ದಾರೆ ಅಂತ ಹೇಳಿದಂಥ ಮಹಾಭೂಪ್ರವರು. ಇಂಥ ಸರ್ಕಾರ ಜನಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ? ಒಂದು ಕಡೆ ದುರಾಸೆ,